ಮೋಟಿವೇಶನ್ ಕೊಡಬೇಕು ಅಂತಲ್ಲ ನಾನು ಮಾಡ್ತಾ ಹೇಳ್ತಿಲ್ಲ, ಜಸ್ಟ್ ಹಂಚ್ಕೊಳ್ತಾ ಇದ್ದೀನಿ. ಇವತ್ ಬೆಳಗ್ತಾನೆ ಅನಿಸ್ತು, ಈಗ ಇವ್ರು ಹೇಳಿದಾಗ ಆ ಗೆಲುವಿನ ಗುಟ್ಟೇನು, ಈಗ 40 ವರ್ಷ 30 ವರ್ಷ ಅಂತೆಲ್ಲ ಹೇಳ್ತಾರಲ್ಲ, ಈ ಗೆಲುವಿನ ಗುಟ್ಟಿಗೆ ನನಗೆ ಈಗ ಅನಿಸ್ತಾ ಇರೋದು 5 ವಿಷಯಗಳು ಬೇಕು ಅನ್ಸುತ್ತೆ ರೀ. ನೀವು ಪಂಚ ಪಾಂಡವರನ್ನ ನೆನಪಿಸ್ಕೊಳ್ಳಿ. ಮೊದಲನೇದು ಸಹದೇವ. ಸಹದೇವ ಬಂದು ಯುದ್ಧಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಬಂದಾಗ ಒಂದು ಸೂಜಿಯ ಮೊನೆಯಷ್ಟು ನೆಲ ಕೊಡಲ್ಲ ಅಂತ ದುರ್ಯೋಧನ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅಲ್ಲ. ದ್ರೌಪದಿಗೆ ಪಬ್ಲಿಕ್ ಅಲ್ಲಿ ಅವಮಾನ ಮಾಡಿದ್ರಲ್ಲ, ಒಂದ್ ಹೆಣ್ಮಗಳನ್ನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತಾರಲ್ಲ, ಅವ್ರ ಮೇಲೆ ಯುದ್ಧ ಮಾಡ್ಲೇಬೇಕು ಅಂತ ಸಹದೇವ ಹೇಳ್ತಾರಂತೆ. ಸೊ ಆ ಕ್ಲಾರಿಟಿ ಇದೆ ನೋಡು, ಒಂದು ವಿಷಯವನ್ನ ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು, ಯಾವಾಗ ಮಾಡ್ಬೇಕು, ಯಾವಾಗ ಮಾಡಬಾರ್ದು ಅನ್ನೋ ಕ್ಲಾರಿಟಿ, ಆ ಸ್ಪಷ್ಟತೆ ಮೊದಲನೇ ಗುಣ. ಎರಡನೇ ಗುಣ ನಕುಲ ಸುರಸುಂದರ, ಆದ್ರೆ ಮುಖಕ್ಕೆ ಮಸಿ ಬಳಸ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದಂತೆ. ಪ್ರಜೆಗಳು ಏನ್ ಮಾಡ್ತಾ ಇದ್ದಾರೆ, ಗ್ರೌಂಡ್ ರಿಯಾಲಿಟಿ ಏನು, ವಾಸ್ತವತೆ ಏನು ಅಂತ ತಿಳ್ಕೊಂಡು ರಾಜ್ಯವನ್ನ ಆಳ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ವಾಸ್ತವತೆಯನ್ನ ತಿಳ್ಕೊಳ್ಳೋದು, ಅದನ್ನ ಒಪ್ಕೊಳ್ಳೋದು ಎರಡನೇ ಗುಣ. ಮೂರನೇ ಗುಣ, ಭೀಮನಿಗಿದ್ದಂತ ಬಲ. ನೀವ್ ಯಾವ ಕ್ಷೇತ್ರ ಇದ್ರೂ ಸರಿ, ನಟನಾಗಿರಿ, ನಿರೂಪಕನಾಗಿರಿ, ನಟಿಯಾಗಿರಿ, ಅದರಲ್ಲಿ ಒಂದು ನಿಪುಣತೆ, ಒಂದು ಎಕ್ಸ್ಪರ್ಟೈಸ್, ಅದು ನಿಮ್ಮ ಬಲ. ಅರ್ಜುನನಿಗೆ ಕೇಳ್ತಾರೆ, ಮರ ಕಾಣ್ತಿದ್ಯಾ? ಇಲ್ಲ ಸರ್. ಕೊಂಬೆ? ಇಲ್ಲ ಸರ್. ಎಲೆ? ಇಲ್ಲ ಸರ್. ಹಕ್ಕಿ? ಹೊಡೆದ್ರೆ ಹಕ್ಕಿ ಬೀಳೋದು. ಗಮನ ಇದೆಯಲ್ಲ, ಒಂದು ವಿಷಯದ ಬಗ್ಗೆ ಗಮನ, ಇಂಡಿಸ್ಟ್ರಾಕ್ಟಬಲ್, ಯಾವುದನ್ನು ನನ್ನ ಡಿಸ್ಟ್ರಾಕ್ಟ್ ಮಾಡಲ್ಲ ಅನ್ನೋ ಆ ಫೋಕಸ್. ಎಲ್ಲದಕ್ಕಿಂತ ಧರ್ಮರಾಯ. ಧರ್ಮ ಅಂದ್ರೇನು? ಸಮಥಿಂಗ್ ವಿಚ್ ಅಪ್ಲಿಫ್ಟ್ಸ್, ವಿಚ್ ಸಸ್ಟೈನ್ಸ್ ಅಂಡ್ ವಿಚ್ ಡಸ್ ನಾಟ್ ಎಕ್ಸ್ಟಿಂಗ್ವಿಶ್ ಅನದರ್ಸ್ ಫ್ಲೇಮ್. ಅಂದ್ರೆ ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಕ್ ಬಿಡಬೇಕು ಅನ್ನೋ ನ್ಯಾಯಯುತವಾದ ವರ್ತನೆ. ಈ 5 ಇಟ್ಕೊಳ್ಳಿ, ಗೆಲುವು ನಿಮ್ದಾಗುತ್ತೆ. ಅದೇ ಪಂಚ ಪಾಂಡವರ ಪಂಚ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಜುಲೈ 12ರಂದು ಸಂಜೆ 7ಕ್ಕೆ.